ಕಾಂತರಾಜು ಅವರ ನೇತೃತ್ವದ ಒಂದು ಸಮಿತಿ, ಒಂದು ಆಯೋಗ ಜಾತಿಗಣತಿ ವರದಿ ರೆಡಿ ಮಾಡಿದೆ. ಆನಂತರದಲ್ಲಿ ಅದನ್ನು ಮುಂದುವರೆದ ಭಾಗವಾಗಿ ಈ ಕಡೆ ಹೆಗಡೆ ಅವರು ಕೂಡ ಒಂದು ವರದಿಯನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದರು. ಇದೆಲ್ಲ ಮಾತಿದೆಯಲ್ಲ, ಇಲ್ಲ ಇದು ಹಳೆಯದು, 10 ವರ್ಷಗಳಷ್ಟು ಹಳೆಯದು ಆ ಒಂದು ವರದಿ, ಇವತ್ತಿಗೆ ಇದು ಅಪ್ಲೈ ಆಗಲ್ಲ, ಅದು ಸೈಂಟಿಫಿಕ್ ಆಗಿ ನಡೆದಿಲ್ಲ. ಇದೆಲ್ಲ ಚರ್ಚೆಗಳ ನಡುವೆ ಸಿದ್ದರಾಮಯ್ಯನವರು ಇಡೀ ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೌಟ್ಗಳು ರೈಸ್ ಆಗ್ತಾ ಇದೆಯೋ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಮೆಗಾ ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವಿರೋಧದ ಅಲೆಯ ಬಗ್ಗೆ ಮೊದಲೇ ಅರಿತುಕೊಂಡಿದ್ದರ CM ಸಿದ್ದರಾಮಯ್ಯನವರು ಅಂತ ಪ್ರಶ್ನೆ. ಇಲ್ಲಿ ಒಂದು ಸರ್ವೆ ಆಯ್ತಪ್ಪ, ಏನೋ ಕಾಂತರಾಜು ಅವ್ರ ಸಮಿತಿ ಒಂದು ಸರ್ವೆ ಮಾಡಿಬಿಟ್ಟಿದೆ, ಜಯಪ್ರಕಾಶ್ ಹೆಗಡೆ ಅವ್ರ ಸಮಿತಿ ಕೂಡ ಅದನ್ನು ಕಂಪ್ಲೀಟ್ ಮಾಡಿದೆ ಅಂತ ಹೋದಾಗ ಬರೀ ಅಷ್ಟೇ ಇಲ್ಲ, ಇಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮತ್ತೊಂದು ಗೌಪ್ಯ ಸರ್ವೆಯನ್ನು ಅತ್ಯಾಧುನಿಕ AI ಬಳಸಿಕೊಂಡು ಸಮೀಕ್ಷೆ ಮಾಡಿದ್ದಾರೆ ಅಂತ ಮಾಹಿತಿ. ಇದು ಒಂದು ಸರ್ವೆ ಬಂದಿದೆ. ಅಲ್ಲಿ ಅದರ ಅಂಕಿಅಂಶಗಳ ಸಾಚಾತನ, ಅದರ ನಿಖರತೆ, ಅದರ ಪರ್ಫೆಕ್ಷನ್ ಯಾವ ರೀತಿಯಲ್ಲಿದೆ ಇದನ್ನು ಕೂಡ ನೋಡಬೇಕಲ್ಲ. ಸೊ ಈ ವಿಚಾರಗಳಿಗೇನಾಗಿದೆ, ಅತ್ಯಾಧುನಿಕ AI ಬಳಸಿಕೊಂಡು ಒಂದು ಕಡೆ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ CM ಸಿದ್ದರಾಮಯ್ಯನವರು. ಯಾರೆಲ್ಲ ಅಲ್ಲಗಳಿತಾ ಇದ್ದವರ ಸಮೀಕ್ಷೆಯನ್ನು ಅವರಿಗೆ ಟಾಂಟ್ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯನವರಲ್ಲಿ ಸಜ್ಜಾಗಿದ್ದಾರೆ. ಈ ಸಮೀಕ್ಷೆ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದಾಗ ನೋಡಿ ನಮ್ಮ ಬಳಿಯಲ್ಲಿ AI ಆಧಾರಿತ ಸರ್ವೆ ಕೂಡ ಇದೆ ಅಂತ ತೋರಿಸ್ಬೇಕಲ್ಲ ಅವರು. ಆ ಒಂದು ವಿಚಾರಕ್ಕೂ ಕೂಡ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕರೀತಾರಲ್ಲ, ಕೃತಕ ಬುದ್ಧಿಮತ್ತೆ, ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದರ ಮೂಲಕ ಕೂಡ ಸರ್ವೆ ಮಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. 224 ಕ್ಷೇತ್ರಗಳ ವೋಟರ್ ಲಿಸ್ಟ್ ಅನ್ವಯವಾಗಿಯೇ ನಡೆದಿರ್ತಕ್ಕಂಥ ಸರ್ವೆ ಅಂತ ಇದು. ಇದರ ಪರ್ಫೆಕ್ಷನ್ ಅಥವಾ ಇದು ಸೈಂಟಿಫಿಕ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿಲ್ಲ, ಅದು ನಂತರ ದಿನಗಳಲ್ಲಿ ಚರ್ಚೆಗೆ ಬರುವಂಥ ವಿಚಾರವೇ. ಮಾಡಿದ ತಕ್ಷಣ ಬಿಟ್ಬಿಡಲ್ಲ. ಆದರೆ ನಿಮಗೆ ನೋಡ್ರಪ್ಪ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ರಿ, ಈ ಕಡೆ ವೋಟರ್ ಲಿಸ್ಟ್ ಹೀಗಿದೆ, ಇದರಲ್ಲಿ ಇಂಥ ಸಮುದಾಯಗಳು ಅಂತ ಆವಾಗಿಂದ ಮೆನ್ಷನ್ ಹಾಕ್ಕೊಂಡು ಬಂದಿದೆ, ಈಗ ಇವ್ರು ಮಾಡಿರ್ತಕ್ಕಂಥ ಸರ್ವೆ ಈ ಥರ ಇದೆ. ಈ ಒಂದು ಈಗ ಚುನಾವಣೆಗಳಲ್ಲಿ ಈ ಸರ್ವೆ ಮಾಡ್ತಾರೆ, ಪೋಲ್ ಆಫ್ ಪೋಲ್ಸ್ ಅಂತ ಮಾಡ್ತಾರೆ. ಎಷ್ಟೊಂದು ಸಂಸ್ಥೆಗಳು ಮಾಡಿರ್ತಕ್ಕಂಥ ಸರ್ವೆಯನ್ನು ಒಂದು ಕಡೆಗೆ ಹಾಕಿ ಅದರಿಂದ ಒಂದು ನಂಬರ್ ಆಚೆಗೆ ತೆಗೆದು ಪೋಲ್ ಆಫ್ ಪೋಲ್ಸ್ ಅಂತ ಹೇಳಿ ಒಂದು ಅಂಕಿಅಂಶವನ್ನು ಕೊಡ್ತಾರೆ. ಒಬ್ಬರು 270 ಹೇಳಿರ್ತಾರೆ, ಒಬ್ಬರು 240 ಹೊಂದಿರ್ತಾರೆ, ಒಬ್ಬರು 222 ಅಂತ ಹೇಳಿರ್ತಾರೆ, ಇನ್ನೊಬ್ಬರು 290 ಹೊಂದಿರ್ತಾರೆ. ಸೊ ಈ ರೀತಿ ಒಂದು ಸ್ಥಾನಗಳ ವಿಚಾರ ಅಂತ ಬಂದಾಗ ಅದೆಲ್ಲವನ್ನು ಒಂದು ಕಡೆಗೆ ಹಾಕಿದಾಗ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಅದೊಂದು 250, 252 ಅಂಥೇಳಿ. ಬಹುಶಃ ಈ ರೀತಿಯಲ್ಲಿಯೇ ಈಗ ಅಲ್ಲಿ ನೋಡಪ್ಪ, ಜಾತಿಗಣತಿ ವರದಿ ಒಂದು ಕಡೆ ಇದೆ, ವೋಟರ್ ಲಿಸ್ಟು ಒಂದು ಕಡೆ ಇದೆ. ಇಲ್ಲಿ ಈ ವೋಟರ್ ಲಿಸ್ಟು ಮತ್ತು ಜಾತಿಗಣತಿ ಈ ವರದಿಗಳು ಒಂದು ಕಡೆ ಇಟ್ಟು ಇದನ್ನು AI ಆಧಾರದಲ್ಲಿ ನಾವು ಇದರ ಸರ್ವೆ ಮಾಡಿಸಿದಾಗ ಈ ಲಿಸ್ಟ್ ಬಂದಿದೆಯಲ್ಲ, ಇದಕ್ಕೇನು ಹೇಳ್ತೀರಾ ಎನ್ನುವ ಒಂದು ಉತ್ತರ ಕೂಡ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ರೆಡಿ ಇರಬಹುದು. AI ಸರ್ವೆಯಲ್ಲಿಯೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅಹಿಂದ ವರ್ಗಕ್ಕೆ ಮೇಲುಗೈ ಅಂತೇಳಿ ರಿಪೋರ್ಟ್ ಬಂದಿದೆ. ಇಲ್ಲಿ AI ಸರ್ವೆ ಹೇಗಿರುತ್ತೆ ಅಂತ ಹೇಳಿದ್ರೆ ಜಾತಿಗಣತಿ ಗೊಂದಲದ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದರು CM ಸಿದ್ದರಾಮಯ್ಯನವರು. ಹಾಗಾಗಿಯೇ ನಾಳೆ ದಿನ ಇದನ್ನು ಕೂಡ ಆಧಾರವಾಗಿ ಇಟ್ಕೊಂಡೇ ಮಾತನಾಡೋಣ ಅಂಥೇಳಿ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರ. ಜಾತಿಗಣತಿ ಬಗ್ಗೆ AI ಸರ್ವೆಯನ್ನು CM ಸಿದ್ದರಾಮಯ್ಯ ಅವರು ಮಾಡಿಸಿದ್ದಾರೆ. 224 ಕ್ಷೇತ್ರಗಳ ವೋಟರ್ ಲಿಸ್ಟ್ ಅನ್ವಯವಾಗಿಯೇ ಆಗಿರತಕ್ಕಂಥ ಸರ್ವೆ ಇದು. ಜಾತಿವಾರು ವೋಟರ್ ಲಿಸ್ಟನ್ನು ಮಾಡಿಕೊಂಡು ಮೆಗಾ AI ಸಮೀಕ್ಷೆಯನ್ನು ಮಾಡಲಾಗಿದೆ. ಇಲ್ಲಿ ಗ್ರಾಮ, ವಾರ್ಡ್, ಬ್ಲಾಕ್ ಮಟ್ಟದ ಅಂಕಿಅಂಶ ಕೊಟ್ಟಂತಹ ಕಾಂಗ್ರೆಸ್ನ ತಂಡ ಇದು. ಏನಾಗುತ್ತೆ, ನಿಮಗೆ ಈ ವೋಟರ್ ಲಿಸ್ಟ್ಗಳಂತ ಬಂದಾಗ ಬೂತ್ಗಳಿಗೆ ಏಜೆಂಟ್ಗಳನ್ನು ನೇಮಕ ಮಾಡಿರ್ತಾರೆ. ಬೇರೆ ಯಾರ ಬಳಿಯಲ್ಲಿ ಯಾವ ಮಾಹಿತಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ಬೂತ್ ಏಜೆಂಟ್ಗಳಿದ್ದಾರಲ್ಲ, ಈ ಬೂತ್ ಏಜೆಂಟ್ಗಳ ಬಳಿಯಲ್ಲಿ ನಿಮಗೆ ಅವರ ಬಳಿ ಒಂದು ನಿಖರವಾದಂಥ ಲೆಕ್ಕ ಇರುತ್ತೆ. ಎಷ್ಟೋ ಬಾರಿ ಕೆಲವು ಸರ್ವೆಗಳು ಆ್ಯಕ್ಯುರೇಟ್ ಆಗೋದೇ ಅಲ್ಲಿ. ಚುನಾವಣಾ ಸರ್ವೆಗಳನ್ನ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾವ ಊರು, ಯಾವ ಬೀದಿ, ಯಾವ ಮನೆಯವರು, ಇವರು ಯಾರಿಗೆ ಓಟ್ ಹಾಕ್ತಾರೆ ಈ ಬಾರಿ ಇದನ್ನು ಹೇಳ್ತಾರೆ ಅವರು. ಎಷ್ಟು ಜನ ಇದ್ದಾರೆ ಇವರು, ಇವ್ರ ಮಣ್ಣಿನಲ್ಲಿ ಮಗ ಊರಲ್ಲಿದ್ದಾನ, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾನಾ, ಮಗಳು ಮದುವೆ ಆಗಿದೆಯಾ, ಇನ್ನೂ ಇದೇ ಮನೇಲಿದ್ದಾರಾ, ಇವರಲ್ಲಿ ವಯಸ್ಸಾಗಿರೋ ಎಷ್ಟು ಜನ ಇದ್ದಾರೆ, ಈ ಮನೇಲಿ ಓಟ್ಗಳು ಎಷ್ಟಿವೆ, ತೀರ್ಕೊಂಡಿರೋದು ಯಾರು, ಪ್ರತಿ ವಿಷಯ ಕೂಡ ಈ ಬೂತ್ ಏಜೆಂಟ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ರೀತಿಯಾದ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅಂಕಿಅಂಶಗಳನ್ನು ಇಟ್ಟುಕೊಂಡೇ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಇಲ್ಲಿ 2015ರಲ್ಲಿ ಜಾತಿವಾರು ಸಂಗ್ರಹ ಮಾಡಿದಂಥ ಅಂಕಿಅಂಶಗಳ ಸಂಗ್ರಹ ಆಗಿದೆ. ಇಲ್ಲಿ 2023ರ ವೇಳೆಗೆ, ಇದು ಹಳೇದಾಯಿತು ಅಂತ ಹೇಳ್ತಾರಲ್ಲ, 2015 ಬಹಳ ಹಳೇದು ಅಂತಾರೆ. 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಅವತ್ತಿಗಿನ ಅಂಕಿಅಂಶಗಳು ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ವಾರ್ಡ್ ವಾರು, ಬ್ಲಾಕ್ ವಾರು ಜಾತಿ ಅಂಕಿಅಂಶವನ್ನು ಸಂಗ್ರಹ ಮಾಡಿರೋದು ಈ ತಂಡ. 224 ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ಜಾತಿ ಎಷ್ಟಿದೆ, ಅದರ ಶಕ್ತಿ ಎಷ್ಟಿದೆ ಎನ್ನುವ ವರದಿಯನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಲಾಗಿದೆ. ಎಷ್ಟು ಕ್ಷೇತ್ರಗಳಲ್ಲಿ ಅಹಿಂದ ಪ್ರಭಾವ ಇದೆ, ಎಷ್ಟರಲ್ಲಿ ದಲಿತರೇ ನಿರ್ಣಾಯಕ ಇದ್ದಾರೆ, 212 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 212, ಒಂದಲ್ಲ ಎರಡಲ್ಲ.
ಒಂದಲ್ಲ ಎರಡಲ್ಲ, ಇನ್ನೊಂದು 12 ಕ್ಷೇತ್ರಗಳು ಮಾತ್ರ ಬೇರೆಯವ್ರ ನಿರ್ಣಾಯಕ ಅಂತ ಇದರ ಪ್ರಕಾರ. 224 ಕ್ಷೇತ್ರಗಳಲ್ಲಿ 202ರಲ್ಲಿ ಅಲ್ಪಸಂಖ್ಯಾತ ಮತಗಳು, ಹಿಂದುಳಿದ ಮತಗಳು, ದಲಿತ ಮತಗಳೇ ನಿರ್ಣಾಯಕ ಅಂತ ಈ ವರದಿ ಹೇಳ್ತಾ ಇದೆ. ಇಲ್ಲಿ 224ರಲ್ಲಿ 212 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಅಂತ. SC ST ಅಲ್ಪಸಂಖ್ಯಾತ ಕುರುಬರು ಒಟ್ಟಾದರೆ 112 ಕ್ಷೇತ್ರಗಳನ್ನು ಅನಾಯಾಸವಾಗಿ ಗೆಲ್ಲಬಹುದು. 7 ಕ್ಷೇತ್ರಗಳಲ್ಲಿ ಕುರುಬರು ಹೊರತುಪಡಿಸಿ ಉಳಿದ OBC ಮತಗಳು ನಿರ್ಣಾಯಕ ಆಗ್ತವೆ. 7 ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯ ಹೊರತುಪಡಿಸಿ OBC ಮತಗಳು, ಇತರೆ ಹಿಂದುಳಿದ ಜಾತಿಯ ಮತಗಳಿದೆಯಲ್ಲ ಅದು ನಿರ್ಣಾಯಕ ಆಗುತ್ತೆ ಅಂತ. 12 ಕ್ಷೇತ್ರಗಳಲ್ಲಿ ಒಕ್ಕಲಿಗ, ಲಿಂಗಾಯತ ಹಾಗೂ ಬಂಟರ ಕಾಂಬಿನೇಷನ್ ಗೆಲುವನ್ನು ಕಾಣುತ್ತೆ. ಒಂದೇ ಜಾತಿಯವರು ನಿರ್ಣಾಯಕ ಆಗಿರೋದು ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ. ಖಾನಾಪುರದಲ್ಲಿ ಮರಾಠರು, ಚನ್ನರಾಯಪಟ್ಟಣದಲ್ಲಿ ಒಕ್ಕಲಿಗರು. ಒಕ್ಕಲಿಗರೇ ಮೇಲುಗೈ ಸಾಧಿಸಿರ್ತಕ್ಕಂಥ ಮಂಡ್ಯದಲ್ಲಿ ಅಹಿಂದ ಇಲ್ಲದೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಒಕ್ಕಲಿಗರೇ ಜಾಸ್ತಿ ಅಂತ ಹೇಳ್ತಾರಪ್ಪ, ಆಯಿತು ಮಂಡ್ಯದಲ್ಲಿ, ಆದರೆ ಅಲ್ಲಿನ ಅಹಿಂದ ಮತಗಳಿದೆಯಲ್ಲ ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಅಂತ. ಆಯಿತು, ಒಕ್ಕಲಿಗರು 80,000 ಇರಲಿ, 50,000 ಇರಲಿ, 60,000 ಇರಲಿ, ಉಳಿದ ಮತಗಳೆಲ್ಲ ಸೇರಿ ಒಂದು 80,000 ಇದ್ದರೆ, ಉಳಿದ ಮತಗಳೆಲ್ಲ ಸೇರಿ 1,00,000 ಇದ್ದರೆ ಡಿಸೈಡಿಂಗ್ ಫ್ಯಾಕ್ಟರ್ ಯಾರಾಗ್ತಾರಾಗ? ಅಹಿಂದ ಮತಗಳೇ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರಿಲ್ಲದೆ ಅಲ್ಲಿ ಗೆಲುವು ಡಿಸೈಡ್ ಆಗಲ್ಲ ಅಂತ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಭಾವ ಇದ್ದರೂ ಅಹಿಂದ ಅಲ್ಲಿಯೂ ಕೂಡ ಅನಿವಾರ್ಯ ಅಂತ ಈ ಲೆಕ್ಕಾಚಾರ ಹೇಳ್ತಾ ಇದೆ. ಇಲ್ಲಿ ಅಹಿಂದ ವರ್ಸಸ್ ಲಿಂಗಾಯತ ಅಂತ ಕಣಕ್ಕಿಳಿದ್ರೆ ಅಹಿಂದ ಅಭ್ಯರ್ಥಿ ಗೆಲುವನ್ನು ಕಾಣ್ತಾರೆ. ಇಲ್ಲಿ ಅಂದರೆ ವೋಟ್ಗಳು ಸ್ಪ್ಲಿಟ್ ಆಗಬಾರ್ದು. ಇಲ್ಲಿ ವೋಟ್ಗಳು, ಅಹಿಂದ ಮತಗಳು ಒಗ್ಗಟ್ಟಾಗಿರ್ಬೇಕಷ್ಟೇ ವಿಷಯ. ಅಲ್ಪಸಂಖ್ಯಾತ ಯಾರಿಗೋ ವೋಟ್ ಹಾಕೋದು, ಈ ಕಡೆ ಹಿಂದುಳಿದವರು ಇನ್ಯಾರಿಗೋ ವೋಟ್ ಹಾಕೋದು, ದಲಿತರು ಇನ್ಯಾರಿಗೋ ವೋಟ್ ಹಾಕ್ಬಿಟ್ರೆ ಆಗಲ್ಲ. ಲಿಂಗಾಯತ ವರ್ಸಸ್ ಅಹಿಂದದಲ್ಲಿ ಅಹಿಂದ ಇಷ್ಟು ಮತಗಳು ಒಬ್ಬರಿಗೆ ಬಿದ್ದಾಗ ಲಿಂಗಾಯತ ಅಭ್ಯರ್ಥಿ ನಿಲ್ಲಿಸಿದ್ರು, ಅವ್ರದ್ದೇ ಮತಗಳು ಡಾಮಿನೇಟ್ ಇದ್ದರೂ ಕೂಡ ಈ ಅಭ್ಯರ್ಥಿ ಗೆಲ್ತಾನೆ ಅಂತ ಇವ್ರ ಬಳಿ ಇರತಕ್ಕಂಥ ಲೆಕ್ಕಾಚಾರ. ಇದು ಖಾಸಗಿ ಸರ್ವೆಯಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹಾಗಾಗಿನೇ ಜಾತಿ ಗಣತಿ ವರದಿ ಜಾರಿಗೆ ಮುತುವರ್ಜಿ ವಹಿಸ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಸ್ಟೇಟಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಈ ವರದಿ AI ವರದಿ ಅಂತಾರೆ. ಇದೀಗ ಮತದಾರರ ಪಟ್ಟಿ ಆಯಾ ಕ್ಷೇತ್ರವಾರು, ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಜನ ಇದ್ದರು, ಬ್ಲಾಕ್ ವಾರು, ವಾರ್ಡ್ ವಾರು, ಕ್ಷೇತ್ರವಾರು ಒಂದಷ್ಟು ಅಂಕಿಅಂಶಗಳು ಸಿದ್ದರಾಮಯ್ಯ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೊಂದು ಟಚ್ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಮತದಾರರ ಪಟ್ಟಿಯಲ್ಲಿ ವೋಟರ್ ಲಿಸ್ಟ್ ಇರಬಹುದು, ನಾನು ಅಲ್ಲಗಳಿಯಲ್ಲ, ಎಷ್ಟು ಜನ ವೋಟ್ ಹಾಕೋರಿದ್ದಾರೆ ಈ ಮನೆಯಲ್ಲಿ ಅಂಥೇಳಿ. ಒಂದು 6 ಜನ ಇದ್ದರು ಅಂದರೆ ಒಂದು 3 ಜನ ವೋಟ್ ಹಾಕ್ಬೋದು, ಇನ್ನು 3 ಜನ ಮಕ್ಕಳಿರಬಹುದು ಅಂತ ಅಂದ್ಕೊಂಡ್ರೆ ಇದರಲ್ಲಿ ಜನಸಂಖ್ಯೆ ಹೆಂಗೆ ಗೊತ್ತಾಗುತ್ತೆ ಅಂತ. ರಮಕಾಂತ್, ಈಗ ಜಾತಿ ಗಣತಿಯ ವರದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಸಾಕಷ್ಟು ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ವರದಿಯನ್ನು ಅನುಷ್ಠಾನ ಮಾಡಬೇಡಿ, ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದರೆ ಹಲವು ಸಮುದಾಯಗಳಿಗೆ ಇದರಿಂದ ಸಮಸ್ಯೆ ಸೃಷ್ಟಿಯಾಗತ್ತೆ, ನೀವು ವೈಜ್ಞಾನಿಕವಾಗಿ ವರದಿಯನ್ನು ರೆಡಿ ಮಾಡಿ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿಸಿ ಆ ವರದಿಯನ್ನು ಬೇಕಾದರೆ ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ಒಂದು ಕಡೆ ಬಹಳಷ್ಟು ಶಾಸಕರು ಇದಕ್ಕೆ ಅಪವಾದವನ್ನು ಮಾಡ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಒಂದು ಖಾಸಗಿ ಸಂಸ್ಥೆಯ ಮೂಲಕ ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇರುವಂಥದ್ದು. ರಮಕಾಂತ್, ಈ ಒಂದು ಖಾಸಗಿ ಸಂಸ್ಥೆ ನಡೆಸಿರುವಂಥ ಡಿಜಿಟಲ್ ಸರ್ವೆಯ ಮೂಲಕ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈಗ ಜಾತಿ ಗಣತಿಯ ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದರೆ ಅದರ ಒಂದು ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಅಲ್ಲಿ ಸೂಚಿಸಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಅಂದರೆ ಸುಮಾರು 224 ವಿಧಾನಸಭಾ ಕ್ಷೇತ್ರಗಳಿದೆ. 212 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗಗಳು, ಕೇವಲ ಕುರುಬ ಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಣ್ಣ ಪುಟ್ಟ ಈಡಿಗ ಸಮುದಾಯ ಸೇರಿದಂತೆ ಹಲವು ಹಿಂದುಳಿದ ಸಮುದಾಯಗಳು ಸಂಪೂರ್ಣವಾಗಿ ಮತವನ್ನು ಒಂದು ಕಡೆ ಹಾಕಿದ್ದೇ ಆದರೆ ಆ ಮತಗಳು ನಿರ್ಣಾಯಕವಾಗತ್ತೆ ಅಂತೇಳಿ. ಅಂದರೆ ಬೇರೆಯವರು ಮತಗಳು ಇಲ್ಲದೇ ಇದ್ದರೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 100ರಲ್ಲಿ 80% ಅಹಿಂದ ಮತಗಳು ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥ ಒಂದು ಸರ್ವೆ ರಿಪೋರ್ಟ್ನಲ್ಲಿ ತಿಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 112 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬ, ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಮತಗಳು ಕನ್ಸಾಲಿಡೇಟ್ ಆಗಿ ಬೀಳಬೇಕು. ಆಗ ಬಿದ್ದಿದ್ದೇ ಆದರೆ ಆ ಅಭ್ಯರ್ಥಿಗಳು, ಅಲ್ಲಿರುವಂಥ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ಮಾಹಿತಿಯನ್ನು ಅದರಲ್ಲಿ
ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನೀವು ಹೇಳಿದಾಗೆ ಯಾಕೆಂದರೆ ಇಲ್ಲಿ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳೇನಿದೆ, ಈ ಸಮುದಾಯದ ಮತಗಳು ಬೇರೆಯವ್ರಿಗೆ ಹೋಗಬಾರ್ದು, ಬೇರೆ ಅಭ್ಯರ್ಥಿಗಳಿಗೆ ಬೀಳಬಾರ್ದು. ಎಲ್ಲವೂ ಕೂಡ ಒಂದೇ ಕಡೆ ಅಭ್ಯರ್ಥಿಗೆ ಬಿದ್ದರೆ ಮಾತ್ರ ಅದು ಅಲ್ಲಿ ನಿರ್ಣಾಯಕ ಆಗತ್ತೆ. ಇಲ್ಲಿ ದಲಿತ ಸಮುದಾಯದಲ್ಲಿ 20% ಮತ್ತೊಬ್ಬ ಅಭ್ಯರ್ಥಿಗೆ ಬಿದ್ದು, ಇಲ್ಲಿ ಒಂದು 60% ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದು, ಇನ್ನೊಂದು 20% ಬೇರೆಯವರಿಗೆ ಬಿದ್ದರೆ ಅದು ಅನುಕೂಲ ಆಗೋದಿಲ್ಲ. ಅಲ್ಲಿ ಬೇರೆ ಪರಿಣಾಮಗಳು ಬರಬಹುದು, ಫಲಿತಾಂಶಗಳು ಬರಬಹುದು. ನೀವು ಹೇಳಿದಾಗೆ ಎಲ್ಲವೂ ಕೂಡ ಮತದಾರರು ಎಷ್ಟಿದ್ದಾರೆ, ದಲಿತ ಮತದಾರರು ಅಷ್ಟು ಮತಗಳು ಈ ಕಡೆ ಕಾಂಗ್ರೆಸ್ಗೆ ಬಿದ್ದರೆ ಅಥವಾ ಒಂದು ಪಕ್ಷದ ಅಭ್ಯರ್ಥಿಗೆ ಬಿದ್ದಿದ್ದೇ ಆದರೆ ಆ ಅಭ್ಯರ್ಥಿ ಅಲ್ಲಿ ಗೆಲ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಒಕ್ಕಲಿಗ ಸಮುದಾಯ ಬಹಳ ಪ್ರಬಲವಾಗಿರುವಂಥ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಇದೆ, ಹಾಗೆ ಮತದಾರರು ಕೂಡ ಇದ್ದಾರೆ. 65% ಒಕ್ಕಲಿಗ ಸಮುದಾಯದ ಮತಗಳೇ ಅಲ್ಲಿ ನಿರ್ಣಾಯಕ ಆಗಿದೆ. ಆದರೆ ಅಭ್ಯರ್ಥಿ ಅಲ್ಲಿ ಗೆಲ್ಲಬೇಕು ಅಂದರೆ ಒಕ್ಕಲಿಗ ಸಮುದಾಯದ 65% ಮತಗಳು ಅಲ್ಲಿ ಬಿದ್ದರೆ ಅಭ್ಯರ್ಥಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಅಲ್ಲಿ ಅಹಿಂದ ಮತಗಳು ಕೂಡ ಆ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಬೇಕಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಅಲ್ಲಿ ಅಭ್ಯರ್ಥಿ ಗೆದ್ದು ಬರ್ತಾನೆ ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು. ರಮಕಾಂತ್, ಈಗ ಇಡೀ ಒಂದು ಸರ್ವೆಗೆನೆ, ಈ ಸಮೀಕ್ಷೆಗೆನೆ ಹೆಸರಿಟ್ಟಿರೋದು ಈ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅವರ ಪರಿಸ್ಥಿತಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಧ್ಯಯನ ಅಂತ ಹೇಳಿ. ಆದರೆ ಈ ಲೆಕ್ಕಾಚಾರ ನೋಡಿದ್ರೆ ಇದೆಲ್ಲವನ್ನೂ ದಾಟಿಕೊಂಡು ಇದೊಂದು ಓಟಿನ ಲೆಕ್ಕಾಚಾರ, ಚುನಾವಣಾ ಲೆಕ್ಕಾಚಾರ, ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಸರ್ವೆ ಅಂತ ಅಭಿಪ್ರಾಯ ಬರಲ್ವೇ ನಾಳೆ ದಿನ ಅಂತ? ರಮಕಾಂತ್, ನೀವು ಹೇಳಿದಾಗೆ ಸಹಜವಾಗಿ ಇಲ್ಲಿ ಜಾತಿ ಗಣತಿ ವರದಿಯನ್ನು ಮಾಡಿಸಿರುವಂಥದ್ದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಯಾರು ತುಳಿತಕ್ಕೊಳಪಟ್ಟಿದ್ದಾರೆ, ಯಾರು ವೀಕರ್ ಸೆಕ್ಷನ್ ಇದ್ದಾರೆ, ಅವರಿಗೆ ಲಾಭವನ್ನು ಮಾಡಿಕೊಡ್ಬೇಕು, ಅವರ ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸಬೇಕು, ಅವರ ಆರ್ಥಿಕ ಮಟ್ಟವನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ತಂದರೆ ಅವರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಬೋದು. ಸಾಮಾಜಿಕವಾಗಿ ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದೇ ಆದರೆ ಸಮಾಜದಲ್ಲೂ ಕೂಡ ಅವರು ಮೇಲ್ಮುಖವಾಗಿ ಬರಬಹುದು ಅನ್ನುವಂಥ ಕಾರಣಕ್ಕೆ ಈ ಜಾತಿ ಗಣತಿ ವರದಿಯನ್ನು ನಾವು ಮಾಡಿಸಿದ್ದೇವೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳಬಹುದು. ಆದರೆ ವಾಸ್ತವಾಂಶ ಏನಂದರೆ, ಈ ಜಾತಿ ಗಣತಿಯನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅಂತ ಹೇಳಿದರು. ಅದು ಇಂಡೈರೆಕ್ಟಾಗಿ ನೋಡೋದಾದರೆ ಅದನ್ನು ಮುಂದೆ ಈ ಮತಗಳ ಪರಿವರ್ತನೆ ಯಾವ ರೀತಿ ಆಗುತ್ತೆ, ಯಾವ್ಯಾವ ಮತಗಳು ಎಷ್ಟಿದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ತಿಳಿಯೋದಕ್ಕೆ ಮಾಡಿಸಿರುವಂಥ ಗಣತಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಮುಂದೆ ಅದು ನಮಗೆ ಲಾಭ ಆಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ನಷ್ಟ ಆಗುತ್ತಾ, ಯಾವ್ಯಾವ ಸಮುದಾಯಗಳು ಎಷ್ಟಿದೆ ಇದನ್ನು ಕಂಡುಹಿಡಿಯೋದಕ್ಕೆ ಮಾಡಿಸಿರೋ ಸಮೀಕ್ಷೆ ಬಿಟ್ಟರೆ ಅವರ ವೀಕರ್ ಸೆಕ್ಷನ್ನನ್ನು ಮೇಲಕ್ಕೆ ಎತ್ತಬೇಕು, ತುಳಿತಕ್ಕೊಳಗಾಗಿರುವಂಥವ್ರನ್ನ ಸಮಾಜದ ಮೇಲ್ಸ್ತರಕ್ಕೆ ತರಬೇಕು ಅನ್ನುವಂಥ ಉದ್ದೇಶ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಮೇಲ್ನೋಟಕ್ಕೆ ಅವರು ಹೇಳ್ತಾ ಇರುವಂಥದ್ದು ನಾವು ಇವರನ್ನು ಮೇಲಕ್ಕೆ ತರ್ತೇವೆ ಅಂತೇಳಿ. ಆದರೆ ಅದರ ಹಿಂದಿರುವಂತಹ ಲೆಕ್ಕಾಚಾರ ನಮಗೆ ನಮ್ಮ ಪಕ್ಷಕ್ಕೆ ಅದು ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಆ ವರದಿಯನ್ನು ಮಾಡಿಸಿರುವಂಥದ್ದು. ಹಾಗಾಗಿಯೇ ಈ ವರದಿಯ ಬಗ್ಗೆ ಇಷ್ಟು ಸಮಗ್ರವಾಗಿ ಚರ್ಚೆಗಳಾಗ್ತಾ ಇದೆ, ಆರೋಪ ಪ್ರತಿರೋಪಗಳು ಕೂಡ ಎದುರಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲೇ ಮತ್ತೊಂದು ಸರ್ವೆಯನ್ನು ಮಾಡಿಸಿ ಆ ಒಂದು ಸಮೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅಂದರೆ ಇಲ್ಲಿ ಎಲ್ಲವನ್ನೂ ಕೂಡ ವೋಟ್ ಬ್ಯಾಂಕ್ಗಾಗಿ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ.